ನಮಸ್ಕಾರ. ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಬ್ರೆಡ್ ಮಿಸಳ ಹೆಂಗೆ ಮಾಡೋದಂತ ನೋಡೋಣ. ಈ ಮಿಸಳ ಭಾಳ ಬ್ರೆಡ್ಡಿನ ಜೋಡಿ ತಿನ್ನಲಿಕ್ಕೆ ಭಾಳ ರುಚಿ ಇರ್ತದೆ, ಟೇಸ್ಟ್ ಇರ್ತದೆ ಮತ್ತು ಅಗದಿ ಸರಳವಾಗಿ ನಾವು ಮನೆಯೊಳಗೆ ಮಾಡ್ಕೋಬೋದು. ಹೆಂಗೆ ಮಾಡೋದು ಮತ್ತು ಅದಕ್ಕೆ ಏನೇನು ತೊಗೊಂಡಿನಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ, ನೋಡುವ ಸ್ಕಿಪ್ ಮಾಡಬೇಡ್ರಿ. ಬರ್ರಿ ಹಂಗಾದ್ರೆ ನಾವು ಇವತ್ತಿನ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಮಿಸಳ ಮಾಡೋದು ಹೆಂಗಂತ ನೋಡೋಣ. ನಾನಿಲ್ಲಿ ನೋಡ್ರಿ ಈ ಟೈಪ್ ಇರ್ತದೆ ಮಿಸಳ. ಮ್ಯಾಗ ಬ್ರೆಡ್ಡಿನ ಜೋಡಿ ಹಚ್ಕೊಂಡು ತಿನ್ನೋದು ಭಾಳ ಅಂದರೆ ಭಾರಿ ಟೇಸ್ಟ್ ಇರ್ತದೆ. ನೀವು ಒಮ್ಮೆ ಈ ಥರ ಮನೆಯೊಳಗೆ ಮಾಡಿ ನೋಡಿರಿ, ಅಗದಿ ಸಿಂಪಲ್ಲಾಗಿ ಮಾಡೋದದ. ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ. ಇಲ್ಲಿ ಬ್ರೆಡ್ ಬೇಕಾಗ್ತದೆ. ಮೊದಲು ಬ್ರೆಡ್ ತೊಗೊಂಡಿವಿ. ನಂತರ ಮಿಸಳ ಮಾಡಲಿಕ್ಕೆ ಮಿಕ್ಸರ್ ತೊಗೊಂಡಿನಿ. ಈ ಮಿಕ್ಸರ್ ಅಂತೂ ಬೇಕೇ ಬೇಕು. ಇದು ಈ ಥರ ಮಿಕ್ಸರ್ ಇರ್ಲಿಕ್ಕಂದ್ರೆ ಸಣ್ಣ ಸೇವಾ ತೊಗೊಂಡ್ರೆ ನಡೀತದೆ. ಸಣ್ಣ ಬೇರೆ ಬೇರೆ ಥರ ಮಿಕ್ಸರ್ ಸಿಗ್ತಾವೆ. ಅವು ನಿಮ್ಗೆ ಯಾವ ಸಿಗ್ತಾವೆ, ನಿಮ್ಮ ಮನೆಯೊಳಗೆ ಯಾವ ಇರ್ತಾವೆ ಅವು ಹಾಕೋರಿ ನಡೀತದೆ. ಆಮೇಲೆ ಮಟ್ಕೆ ಕಾಳು ಕಟ್ಟಿಟ್ಟಿದ್ದು, ಮೊಳಕೆ ಬಂದಿದ್ದು ಮಟ್ಕೆ ಕಾಳು ಬೇಕಾಗ್ತದೆ. ಈ ಮಟ್ಕೆ ಕಾಳು ಇದ್ರೊಳಗೆ ಬಟಾಟೆ ಹಾಕಿನೂ ಮಾಡ್ತಾರೆ ಗ್ರೇವಿಗತ್ಲೆ. ಅದಕ್ಕಿಂತ ಟೇಸ್ಟ್ ಇದು ಮಟ್ಕೆ ಕಾಳು ಹಾಕಿದ್ದು ಭಾರಿ ಟೇಸ್ಟಾಗಿರ್ತದೆ. ಒಂದು ಬಟ್ಲ ಮಟ್ಕೆ ಕಾಳು ತೊಗೊಂಡಿನಿ ನಾನು. ನಂತರ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ನಂತರ ಸಬ್ಜಿ ಮಸಾಲ ತೊಗೊಂಡಿನಿ. 1 ಚಮಚೆ ಕೆಂಪು ಖಾರದ ಪುಡಿ, 1 ಚಮಚೆ ಮಸಾಲೆ ಖಾರ, 1 ಚಮಚೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ, ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಮತ್ತು ಒಂದು ಚಮಚೆಗಿನ ಒಂದು ಸ್ವಲ್ಪ ಕಡಿಮೆ ಗರಂ ಮಸಾಲ. ನಂತರ 2 ಟೊಮೆಟೊ, ಸ್ವಲ್ಪ ಹುಳಿ ಬರಲಿಕ್ಕೆ 2 ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. 2 ಚಮಚೆ ಎಣ್ಣೆ ಒಗ್ಗರಣೆಗೆ. ಆಮ್ಯಾಗ ಒಂದು ಅರ್ಧ ಚಮಚೆ ಜೀರಿಗೆ, ಒಂದು ಅರ್ಧ ಚಮಚೆ ಸಾಸಿವೆ. ಆಮ್ಯಾಗ ಒಂದು ಅಗದಿ ಸಣ್ಣ ಅಂದ್ರೆ ಸಣ್ಣ ಸ್ಪೂನಿಲೆ, ಒಂದು ಉಪ್ಪಿಟ್ಟು ತಿನ್ನೋ ಸ್ಪೂನಿಲೆ 1 ಸ್ಪೂನ ಕಡಲೆ ಹಿಟ್ಟು ಮತ್ತು 4 ಸ್ಪೂನ ಶೇಂಗಾ ಪುಡಿ, ಹುರಿದು ಪುಡಿ ಮಾಡಿದ್ದು ಶೇಂಗಾ ಪುಡಿ ತೊಗೊಂಡಿನಿ. ನಂತರ ಒಂದು ಕಡಾಯಿ ಇಟ್ಟು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಗದಿ ನಾವು ಉಪ್ಪಿಟ್ಟು ತಿಂತೀವಲ್ರಿ ಆ ಚಮಚಲ್ಲೇ 1 ಚಮಚೆ ಸಾಕು. ಆಮ್ಯಾಗ ಶೇಂಗಾ ಪುಡಿ ಹುರಿದಿದ್ದು ಶೇಂಗಾದ್ದು ಪುಡಿ ಒಂದು 4 ಚಮಚದಷ್ಟು, ಅದನ್ನು ಸಣ್ಣ ಚಮಚಲ್ಲೇ 4 ಚಮಚದಷ್ಟು. ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹುರಿದ ನಂತರ ಭಾಳ ಹುರಿದು ಕೆಂಪು ಮಾಡೋದು ಬೇಡ, ಯಾಕಂದ್ರೆ ಮಿಸಳ ಒಳಗೆ ಉಳ್ಳಾಗಡ್ಡಿ ಟೊಮೆಟೊ ಅವೆಲ್ಲ ಬಾಯಾಗಿ ಸಿಗ್ತಿರ್ಬೇಕು, ಅಂದ್ರೆ ಟೇಸ್ಟ್ ಬರ್ತದೆ. ಈ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಸಣ್ಣ ಮೆತ್ತಗಾದ ನಂತರ ಸ್ವಲ್ಪ ಹುರಿದು ಕೆಂಪು ಬಣ್ಣಕ್ಕೆ ಬಂದ ನಂತರ ಅದರೊಳಗೆ ಟೊಮೆಟೊ ಹಾಕ್ಕೊಂಡಿನಿ. ಟೊಮೆಟೊನು ಸ್ವಲ್ಪ ಮೆತ್ತಗಾಗಲಿ. ಸ್ವಲ್ಪ ಮೆತ್ತಗಾಗುತ್ತಾನ ಇದನ್ನು ಎಣ್ಣೆ ಒಳಗೆ ಸಣ್ಣ ಉರಿ ಮ್ಯಾಗ ಹುರ್ಕೊಳ್ಳೋಣ. ಅದು ಹುರಿದ ನಂತರ ಇದ್ರೊಳಗೆ ನಾವು ಮಟ್ಕೆ ಕಾಳು ಹಾಕೊಳ್ಳೋಣ. ಸ್ನೇಹಿತರೆ, ನಮ್ಮ ವಿಡಿಯೋ ಯಾರು ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದು ಮರಿಬೇಡ್ರಿ. ಈಗ ನಾನೇನದಲ್ಲ ಇವು ಮಡ್ಕೆ ಕಾಳು ಹಾಕ್ಕೊಂಡಿನಿ. ಮೊಳಕೆ ಬಂದಿದ್ದು ಕಾಳು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋನು. ಹುರ್ಕೊಂಡ ನಂತರ ನಮ್ಗೆ ಎಷ್ಟು ಗ್ರೇವಿ ಎಷ್ಟು ಬೇಕು ಅಷ್ಟು, ನಾವು ತಿನ್ನೋರು ಎಷ್ಟು ಮಂದಿರ್ತೀವಿ ಅದನ್ನು ನೋಡಿಕೊಂಡು ಗ್ರೇವಿ ಮಾಡ್ಕೋಬೇಕು. ನಾನಿಲ್ಲಿ 5 ರಿಂದ 6 ಮಂದಿದು ಮಾಡ್ಕೊಳ್ಕತ್ತೀನಿ. ಇದೇನು ಮಿಸಳ ಅಂದ್ರೆ ಇದು ಒಂದು ಬಟ್ಟಲ ಮಟ್ಕೆ ಕಾಳು ತೊಗೊಂಡು, 1 ಉಳ್ಳಾಗಡ್ಡಿ, 1 ಟೊಮೆಟೊ ತೊಗೊಂಡು, 1 ಉಳ್ಳಾಗಡ್ಡಿ 2 ಟೊಮೆಟೊ ಅದೆಲ್ಲ ಹಿಂಗೆ ಒಂದು ಅಳತೆ ಮ್ಯಾಗ ತೊಗೊಂಡು ಒಂದು 5-6 ಮಂದಿ ತಿನ್ನುವಷ್ಟು ನಾನಿಲ್ಲಿ ಮಿಸಳ ಮಾಡ್ಕೊಳಿಕತ್ತೀನಿ. ಒಂದು ಬಟ್ಟಲ ಮೀಡಿಯಮ್ ಗಾತ್ರದ ಒಂದು ಬಟ್ಟಲ್ ನೀವು ಮಟ್ಕೆ ಕಾಳು ಮೊಳಕೆ ಬಂದಿದ್ದು ಯಾವುದೇ ಕಾಳು ತೊಗೊಂಡ್ರು ಮಟ್ಕೆ ಕಾಳು ಚಲೋ ಹೆಸರು ಅದು ಎಲ್ಲ ಏನೂ ಟೇಸ್ಟ್ ಹತ್ತಂಗಿಲ್ಲ. ಮಟ್ಕೆ ಕಾಳನ್ನ ಇದು ಮಿಸಳಕ್ಕೆ ಚಲೋ ಹತ್ತದ ಮತ್ತು ಟೇಸ್ಟ್ ಬರ್ತದೆ. ಅದಕ್ಕೆ ನಾನಿಲ್ಲಿ ಅದೇ ಕಾಳು ತೊಗೊಂಡಿನಿ. ಅದು ಕಾಳು ತೊಗೊಂಡು ಒಂದು ಬಟ್ಟಲ ಗ್ರೇವಿಗೆ ಒಂದು ಅರ್ಧ ಲೀಟ್ರ್ಕಿಂತ ಸ್ವಲ್ಪ ಹೆಚ್ಚೇ ನೀರು ಹಾಕ್ಕೊಂಡಿನಿ. ನೀರು ಹಾಕೊಂಡ ನಂತರ ಇದು ಕುದಿಬೇಕು. ಇದು ತಿಳಿ ಆಗ್ಯದಲ್ರಿ, ಕಾಳು ಒಂದು ಕಡೆ ನೀರು ಒಂದು ಕಡೆ ಆಗಬಾರ್ದಂತಲೇ ನಾವು ಇದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು. ನಂತರ ಇದು ಕುದಿ ಬಂದ ನಂತರ ಲಾಸ್ಟಿಗೆ ನಾವು ಶೇಂಗಾ ಪುಡಿ ಹಾಕ್ಕೋಬೇಕು. ಈಗ ಎಲ್ಲ ಮಸಾಲೆ ಖಾರ ಉಪ್ಪು ನಾವು ತೊಗೊಂಡಿದ್ದು ಮಸಾಲೆ ಎಲ್ಲ ಹಾಕಿದ ನಂತರ ಬೆಲ್ಲನೂ ಹಾಕೀನಿ. ಬೆಲ್ಲನೂ ಹಾಕಿದ ನಂತರ ಇನ್ನು ಕುದಿಬೇಕಿದು ಕಾಳು ಒಂದು ಸ್ವಲ್ಪ ಕುದಿಬೇಕು ಹಣ್ಣಗೆ. ಕುದ್ದ ನಂತರ ನಾವೀಗ
ಇದು ಇನ್ನೇನಪ್ಪ ನಾವೆಲ್ಲ ರೆಡಿ ಆಗ್ಯದ ಅನ್ನೋ ಟೈಮ್ದಾಗ ನಾವು ಶೇಂಗಾ ಪುಡಿ ಹಾಕಬೇಕು. ಶೇಂಗಾ ಪುಡಿ ಹಾಕಿದ ನಂತರ ಸಣ್ಣ ಉರಿ ಮ್ಯಾಗ 1 ನಿಮಿಷ ಕುದಿಸಿದ್ರೆ ಸಾಕು, ನಮ್ದು ಮಿಸಳ ರೆಡಿ ಆದಂಗೆ. ಈಗ ನಾ ಶೇಂಗಾ ಪುಡಿ ಹಾಕೀನಿ ಮತ್ತು ಒಂದು ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಕುದಿಸ್ತೀನಿ. ನೋಡ್ರಿ ನಮ್ದು ಮಿಸಳ ರೆಡಿ ಆಯಿತು. ಈ ಟೈಪ್ ಇರಬೇಕು, ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತಿಳಿನೂ ಇರಬಾರ್ದು, ಮೀಡಿಯಮ್ ಇರಬೇಕು. ಮತ್ತು ಇದಕ್ಕೆ ಗ್ರೇವಿ ಹೆಚ್ಚಿರಬೇಕು ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಲಾಕ. ಮತ್ತು ಇದ್ರೊಳಗೆ ನಾವು ಮಿಕ್ಸ್ಚರ್ ಹಾಕೋತೀವಿ, ಸೇವ್ ಅದೆಲ್ಲ ಹಾಕೋತೀವಿ, ಉಳ್ಳಾಗಡ್ಡಿ ಹಾಕೋತೀವಿ, ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿದ್ದು, ಕೊತ್ತಂಬರಿ ಹಾಕೋತೀವಿ. ಅದಕ್ಕೆ ಇದನ್ನು ಸ್ವಲ್ಪ ಗ್ರೇವಿನೇ ಇರಬೇಕು. ಈ ಟೈಪ್ ಇರಬೇಕು, ರಸ ಇರಬೇಕು ಅದರದ್ದು. ಈಗ ನಮ್ಮದು ಮಿಸಳ ರೆಡಿ ಆಗ್ಯದ ನೋಡ್ರಿ. ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಬರ್ರಿ. ನಾವು ಬ್ರೆಡ್ ಮಿಸಳ ಯಾವ ಟೈಪ್ ತಿನ್ನಬಹುದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಹೆಂಗೆ ಮಾಡ್ತೀರಂತ ಹೇಳ್ರಿ. ಮಾಡದೇ ಇದ್ರೆ ಈ ಟೈಪ್ ಮಾಡಿ ನೋಡಿರಿ. ನಾನಿಲ್ಲಿ ಒಂದು ಬೌಲ್ದಾಗ ಮೊದಲ ಇದು ಮಿಸಳು ಹಾಕೋಬೇಕು. ನಂತರ ಇದಕ್ಕೆ ಸೇವಾದೇನು ಮಿಕ್ಸ್ ಇರ್ತದಲ್ರಿ, ಅದು ಮಿಕ್ಸ್ಚರ್ ಹಾಕೋಬೇಕು. ಅದು ಹಾಕೊಂಡ ನಂತರ ಸ್ವಲ್ಪ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೋಬೇಕು. ನೀವು ಭಾಳ ತಿಂತಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ, ಇಲ್ಲ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಅದರ ಸ್ವಲ್ಪ ಹಾಕೊಂಡ್ರೆ ಇದಕ್ಕೆ ಟೇಸ್ಟ್ ಬರ್ತದೆ. ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕೋರಿ, ಕಟ್ ಮಾಡಿದ್ದು, ಸಣ್ಣಗೆ ಕಟ್ ಮಾಡಿದ್ದು. ಆಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ. ಅದಾದ ನಂತರ ಬ್ರೆಡ್ ತೊಗೊಳ್ಳೋನು. ಬ್ರೆಡ್ಡಿನ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಡ್ಕೊಬೇಕಿದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಂಡು, ಮತ್ತು ಸೈಡಿಗೆ ಒಂದು ಪ್ಲೇಟ್ನಾಗ ನೀವು ಯಾರಿಗೆ ಹಾಕಿ ಕೊಡ್ತಿರ್ತಿರಲ್ಲ, ಸರ್ವ್ ಮಾಡ್ತಿರ್ತಿರಲ್ಲ, ಅವರಿಗೆ ಒಂದು ಸ್ವಲ್ಪ ಸೈಡಿಗೆ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ, ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಟ ಕೊಡಬೇಕು, 1 ಚಮಚೆ ಬ್ರೆಡ್ಡಿನ ಜೊತೆ. ಈ ಟೈಪ ನಾವು ಬ್ರೆಡ್ ಮಿಸಳ ಮಾಡಿ ಸರ್ವ್ ಮಾಡಬೇಕು. ಈಗ ತಿನ್ನಬೇಕಾದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಈ ಬೌಲ್ದಾಗೆಲ್ಲ ಏನು ನಾವು ಮಿಸಳು ಹಾಕಿರ್ತೀವಲ್ಲ ಅದ್ರಾಗ ನಿಂಬೆಹಣ್ಣು ಹಿಂಡಿ ತಿನ್ನಬೇಕು. ಈ ಟೈಪ ಎಲ್ಲ ಸರ್ವ್ ಮಾಡಿ ಕೊಡ್ರಿ, ಭಾಳ ಟೇಸ್ಟಾಗಿರ್ತದೆ, ರುಚಿಯಾಗಿರ್ತದೆ. ಈ ಬ್ರೆಡ್ ಮಿಸಳ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಇಂಥದೇ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.